ಲೇಸರ್ ಹೇರ್ ರಿಡಕ್ಷನ್ ಪ್ರೊಸೀಜರ್ ಇಸ್ ದ ಒನ್ ಆಫ್ ದಿ ಬೆಸ್ಟ್ ಪ್ರೊಸೀಜರ್ ಟು ರಿಮೂವ್ ಅನ್ವಾಂಟೆಡ್ ಹೇರ್ ಗ್ರೋತ್. ಬಾಡಿನಲ್ಲಿ ಎಲ್ಲೇ ಇರ್ಬೋದು ಅಥವಾ ಫೇಸಲ್ಲಿ ಆಗಿರ್ಬೋದು, ಮೆನ್ ಪ್ಯಾಟ್ರನ್ ಹೇರ್ ಗ್ರೋತ್ ಆಗ್ತಿದೆ ಅಂದರೆ ಮೇ ಬಿ ಎಕ್ಸೆಸ್ ಪ್ರೊಡಕ್ಷನ್ ಆಫ್ ಆಂಡ್ರೋಜನ್ಸ್ ಇರ್ಬೋದು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇರ್ಬೋದು. ಆ ರೀಸನ್ ಏನೇ ಇದ್ರೂ ಕೂಡ ನಿಮಗೆ ಆ ಹೇರು ತುಂಬ ಬಾದರ್ ಮಾಡ್ತಿದೆ ಅನ್ನೋದಾದರೆ ಲೇಸರ್ ಹೇರ್ ರಿಡಕ್ಷನ್ ಪ್ರೊಸೀಜರ್ ತುಂಬ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಇಫ್ ಯು ಮೀಟ್ ದ ರೈಟ್ ಟೆಕ್ನಿಷಿಯನ್. ಫಸ್ಟ್ ನೀವು ಮೇಕ್ ಶ್ಯೂರ್ ಮಾಡ್ಕೊಬೇಕು ಕನ್ಸಲ್ಟೇಷನಲ್ಲಿ ನಿಮ್ಮ ಹೇರು ರಿಮೂವ್ ಆಗಬಹುದಾ ಲೇಸರ್ ಟ್ರೀಟ್ಮೆಂಟ್ ಇದೆ. ಯಾಕಂದ್ರೆ 3 ಟೈಪ್ ಹೇರ್ ಇರುತ್ತೆ. ಆ ಎಲ್ಲ 3 ಟೈಪ್ ಹೇರ್ ಮೇಲೂ ಕೂಡ ಈ ಲೇಸರ್ 100% ವರ್ಕ್ ಮಾಡಲ್ಲ. ಓನ್ಲಿ ಥಿಕ್ ಬ್ಲ್ಯಾಕ್ ಕೋರಸ್ ಹೇರ್ ಇತ್ತು ಅನ್ನೋದಾದ್ರೆ ರಿಸಲ್ಟ್ಸ್ ತುಂಬಾ ಚೆನ್ನಾಗಿರುತ್ತೆ. ಡೆಫಿನೆಟ್ ಆಗಿ ನೀವು 100% ರಿಸಲ್ಟ್ ತಗೋತೀರಾ. ಮೀಡಿಯಂ ಕೋರಸ್ ಇತ್ತು ಅಂದ್ರೆ ಆಲ್ಮೋಸ್ಟ್ 70% ತಗೋತೀರಾ. ಈ ಬ್ಲಾಂಡ್ ಹೇರ್ ತರ ಇತ್ತು ಅನ್ನೋದಾದ್ರೆ ರಾದರ್ ದನ್ ಗೆಟಿಂಗ್ ದ ಬೆಸ್ಟ್ ರಿಸಲ್ಟ್ ಯು ವಿಲ್ ಗೆಟ್ ದ ಮೋರ್ ಹೇರ್ ಗ್ರೋತ್. ಯಾಕಂದ್ರೆ ಇದು ಲೇಸರ್ ಕೂಡ 2 ವೇನಲ್ಲಿ ಕೆಲಸ ಮಾಡುತ್ತೆ. ಒಂದು ಹೇರ್ ಗ್ರೋತಿಗೆ ಕೆಲಸ ಮಾಡುತ್ತೆ, ಇನ್ನೊಂದು ಬಂದ್ಬಿಟ್ಟು ಹೇರ್ ರಿಡಕ್ಷನಿಗೆ ಹೆಲ್ಪ್ ಮಾಡುತ್ತೆ. ಬಟ್ ಇದು ಬ್ಲಾಂಡ್ ಹೇರ್ ಮೇಲೆ ಏನಾದರೂ ನೀವು ಲೇಸರ್ ಟ್ರೈ ಮಾಡಿದ್ರೆ ಏನಾದಾದ್ರೆ ಇದು ಸ್ಟಿಮ್ಯುಲೇಟ್ ಮಾಡಿಬಿಟ್ಟು ಹೇರ್ ಗ್ರೋತಿಗೆ ಪ್ರಮೋಟ್ ಮಾಡುತ್ತೆ. ಸೊ ಹಾಗಾಗಿ ಫಸ್ಟ್ ನೀವು ಈ ಟ್ರೀಟ್ಮೆಂಟ್ಗೆ ಪ್ರೊಸೀಡ್ ಮಾಡೋದಕ್ಕಿಂತ ಮುಂಚೆ ರೈಟ್ ಟೆಕ್ನಿಷಿಯನ್ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಕನ್ಸಲ್ಟೇಷನ್ ತಗೊಂಡು ವೆದರ್ ನನಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತಾ ಇಲ್ಲೋ ಅನ್ನೋದನ್ನ ಮೇಕ್ ಶ್ಯೂರ್ ಮಾಡಿಕೊಂಡು ದೆನ್ ಯು ಹ್ಯಾವ್ ಟು ಪ್ರೊಸೀಡ್ ಫಾರ್ ದ ಆಕ್ಚುಯಲ್ ಟ್ರೀಟ್ಮೆಂಟ್.